I'm the cricketer. Virat Kohli fan. No. So 6 for day. 209. 390. ಹೆಂಗಿದೆ ನಮ್ಮ ಸ್ಕೋರು? ಸಕ್ಕತ್ತಾಗಿದೆಯಲ್ಲ? ಹೇಳ್ದೆ ಇವಾಗ ಹೇಳಿ. ಏನಂತ ಹೇಳಿ? ಏನಂತ ಹೇಳಿ ಹೇಳಲ್ಲ. ಏನು ಹೇಳಿ ನಾನು? ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿಲ್ಲ. ಏಕೆ? ಅಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 390 ಮಾಡಿದ್ದೀನಿ. 390. ಎಲ್ಲಿಗೆ ಇವಾಗ? ಎಲ್ಲಿಗೆ ಹೊರಟಿದ್ದೀವಿ? ಮಂತ್ರಾಲಯ. ಹೋಗಿದ್ಯಾ ನೀನು ಅಲ್ಲಿಗೆ? ಹೋಗಿದ್ದೀನಿ. ಸ್ಕೂಲಲ್ಲಿ ಕರ್ಕೊಂಡು ಹೋಗಿ. ಫಸ್ಟ್ ಏನಂತ ಹೇಳ್ಬೇಕು? ಹಾಯ್ ಹಲೋ ನಮಸ್ಕಾರ. ಅದು ಮಾಡ್ತಾ ಬಿಟ್ಟಿದ್ದೀನಿ. ಸೊ ನಾನು ಹೇಳಕ್ಕಾಗಲ್ಲ ಈಗ. ಏನಕ್ಕೆ ಹೇಳಕ್ಕಾಗಲ್ಲ? ಸ್ಟಾರ್ಟ್ ಮಾಡ್ದಲ್ಲ ಅದಕ್ಕೆ. ಏನು ಸ್ಟಾರ್ಟ್ ಮಾಡ್ದಲ್ಲ ಹೇಳೋದು ಆಗುತ್ತೆ. ಸೊ ಇಲ್ಲ ಬಾಮ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪುರೋಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಮಂತ್ರಾಲಯ ಹೊರಟಿದ್ದೀವಿ. ಏನಿದ್ದು? ಇದು ಡ್ರೈ ಫ್ರೂಟ್ಸ್. ವಾವ್, ಪುಷ್ಪತೆ ನನಗೋಸ್ಕರ ಡ್ರೈ ಫ್ರೂಟ್ ಲಡ್ಡು ಕೊಟ್ಟೊಳಿಸಿದ್ದಾರೆ. ತಿಂದು ಸ್ವಲ್ಪ ದಪ್ಪ ಆಗೋನೇನೋ ಅಂತ. ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಅದಕ್ಕೋಸ್ಕರ ಅವರು ಕೇರ್ ತಗೊಂಡು ಸ್ವಲ್ಪ ತಿಂದು ದಪ್ಪ ಆಗು, ಯಾಕೆ ಹಿಂಗಿದ್ದೀಯಾ ಅಂತೇಳಿ ನನಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದರು. ಸೊ ನಾನು ಹೋಗೋಕ್ಕಾಗಲಿಲ್ಲ. ನಾವು ಇವತ್ತು ಮಂತ್ರಾಲಯ ಹೊರಟಿದ್ರಿಂದ ಹೋಗೋಕ್ಕಾಗಲಿಲ್ಲ. ಅವರೇ ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ದಾರೆ, ನಮ್ಮ ಮಾವನ ಕೈಲೇ. ಸೊ ನೋಡೋಣ ಬನ್ನಿ ಯಾವ ಥರ ಮಾಡಿದ್ದಾರೆ ಅಂತ. ಫಸ್ಟ್ ಟೈಮ್ ಡ್ರೈ ಫ್ರೂಟ್ಸ್ ಲಡ್ಡು ತಿಂತಾರೆ, ನಮ್ಮ ಮನೇಲಿ ಮಾಡಿರೋದು. ಅವ್ರು ಮಾಡಿ ಕಳಿಸಿದ್ದಾರೆ, ನೋಡೋಣ ಬನ್ನಿ. ನಮ್ಮ ಪಿಂಕು ಅವ್ರು ಬಂದಿದ್ದಾರೆ, ತುಂಬ ಲಾಂಗ್ ಟೈಮ್. ಪಿಂಕು ಬನ್ನಿ. ಪಿಂಕು ಅವರೇ ಬೇಡಿಕೆ ಜಾಸ್ತಿ ನಮ್ಮ ಪಿಂಕು ಅವ್ರಿಗೆ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬಾ ದಿನಗಳ ನಂತರ ಲಾಗಲ್ ಕಾಣಿಸ್ಕೊಂತ ಇರೋದು ನಾನು. ನೋಡಿ ನಾನೇ ಮಾಡಿರೋ ಚಿತ್ರ. ಸೊ ನಾವು ಟ್ರೈನಿಗೆ ಹೋಗ್ತಾ ಇರೋದ್ರಿಂದ ಟ್ರೈನಿಗೆ ಹೋಗ್ಬೇಕು, ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀವಿ. ಟ್ರೈನಲ್ಲಿ ಅಷ್ಟು ಚೆನ್ನಾಗಿರಲ್ಲ ಅಂತ 9:15 ಟ್ರೈನು, ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀವಿ. ಲೆಮನ್ ರೈಸ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿದ್ದೀವಿ. ಸ್ವಲ್ಪ ಅಲ್ಲಿ ಬಿಸಿ ಇತ್ತು, ಅದಕ್ಕೆ ತೆಗ್ದು ಆಮೇಲೆ ನೆಕ್ಸ್ಟು ಹೋಗ್ಬೇಕಾದ್ರೆ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ ಉಪ್ಪಿನಕಾಯಿ ತೊಗೊಂಡಿದ್ದೀವಿ. ಉಪ್ಪಿನಕಾಯಿ ಹೋಮ್ ಮೇಡ್ ಉಪ್ಪಿನಕಾಯಿ, ಇದು ಮನೇಲೇ ಮಾಡೋದು ಉಪ್ಪಿನಕಾಯಿ. ನಿಮ್ಗೆ ಬೇಕಿದ್ರೆ ಇಲ್ಲ ನಾನು ಡ್ರೈ ಫ್ರೂಟ್ಸ್ ಲಡ್ಡು ತೆಗಿಯಮ್ಮ ನೋಡೋಣ. ವಾವ್, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಅತ್ತೆ. ಚೆನ್ನಾಗಿದೆ ನೋಡಿ. ಸಾರಿ, ಹಿಡಿದ ಕೈ ಹಾಕ್ಬಿಟ್ಟೆ, ಮಲ್ಗೈ ಹಾಕ್ಬೇಕು ನೋಡಿ. ಸಕ್ಕತ್ತಾಗಿದೆ. ಅದೇನಲ್ಲ, ಇದೆಲ್ಲ ಅಕ್ಸೆ ಬೀಜ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಕ್ಸೆ ಬೀಜ ಎಲ್ಲ ತುಂಬ ಒಳ್ಳೆಯದು. ಇದಂತೂ ಕೂದಲಿಗೆ, ಹಾರ್ಮೋನ್ ಇನ್ಬ್ಯಾಲೆನ್ಸ್ಗೆಲ್ಲ ಅಕ್ಸೆ ಬೀಜ ತುಂಬಾ ಒಳ್ಳೆಯದು. ಹಾಗೆ ಚಟ್ನಿ ಪುಡಿ ಕೇಳಿದೆ ನಾನು. ಚಟ್ನಿ ಪುಡಿ ಅಂತೂ ಸಕ್ಕತ್ತಾಗಿರುತ್ತೆ. ಈ ಚಟ್ನಿ ಪುಡಿ ಆಲ್ಮೋಸ್ಟ್ ನಮ್ಮ ಮನೇಲಿ ಖಾಲಿ ಆಗೋಕ್ಕೆ ಬಂದುಬಿಡ್ತು. ಕಳಿಸಿದ್ರು ಚಟ್ನಿ ಪುಡಿನ, ನೋಡಿರೋ ತುಂಬ ಇತ್ತು. 1 ವೀಕಿಗೆ ಖಾಲಿನೇ ಆಗಿಬಿಟ್ಟಿದೆ. ಇದನ್ನು ಸ್ವಲ್ಪ ಓಪನ್ ಮಾಡು ಪಿಂಕು. ಮತ್ತೆ ಮಾಡಿದ್ದಾರೆ, ಮತ್ತೆ ಮಾಡಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಅತ್ತೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಸೇಮ್ ಇಲ್ಲ, ಜಾಸ್ತಿ ರುಬ್ಬೋರೆ, ಸಕ್ಕತ್ತಾಗಿದೆ. ಚಟ್ನಿ ಪುಡಿ ಇದ್ರೆ ನಮ್ಮ ಮನೇಲಿ ಸಾಂಬಾರು ಏನು ಬೇಕಾಗಿರಲ್ಲ, ಸಾಕು ನಮ್ಮ ಮಕ್ಕಳಿಗೆ. ಇಲ್ಲ ಒಂದೇ ಒಂದು ಉಂಡೆ ನೋಡೋಣ. ತೆಗಿ, ಇದು ಓಪನ್ ಮಾಡು ಮತ್ತೆ ಕ್ಲೋಸ್ ಮಾಡು. ಚೆನ್ನಾಗಿ. ಥ್ಯಾಂಕ್ಸ್ ಅತ್ತೆ. ನೋಡೋಕೆ ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡ್ತೀನಿ. ಟೇಸ್ಟ್ ಮಾಡ್ತೀನಿ ನೋಡೋಣ. ಸೂಪರಾಗಿದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾನು ಇವತ್ತು ಹೋಗ್ಬೇಕಿತ್ತಲ್ಗೆ ಹೇಗೆ ಇದನ್ನೆಲ್ಲ ಪ್ರಿಪೇರ್ ಮಾಡ್ತಾರೆ ಅಂತ ಒಂದ್ಸಲ ನೋಡಿದರೆ ನೆಕ್ಸ್ಟ್ ಟೈಮ್ ನಾನೇ ಮಾಡ್ಕೊಂಡು ತಿಂತಿದ್ದೆ. ನಾನು ಹೋಗಿಲ್ಲ, ಮಾಡಿಕೊಟ್ಟು ಕಳಿಸಿದ್ದಾರೆ. ಸೊ ನೆಕ್ಸ್ಟ್ ಟೈಮು ಕೇಳ್ಕೊಂಡು ನಾನೇ ಮಾಡ್ಕೊಬೇಕು. ದಿನಕ್ಕೆ ಈ ಥರ ಒಂದು ಲಡ್ಡು ಮಾಡ್ಕೊಂಡು ತಿಂದರೆ ಪ್ರತಿದಿನ. ಇವಾಗ ನಮಗೆ ಸ್ವಲ್ಪ ಸ್ಟ್ರೆಂತ್ ಬೇಕು, ಬೋನ್ಸ್ ಎಲ್ಲ ವೀಕು, ಎಲ್ಲ ಬಾಡಿನೇ ವೀಕು ನನಗೆ. ಇದೊಂದು ತಿಂದ್ಬಿಟ್ರೆ ಸಾಕು. ಚೆನ್ನಾಗಿದೆ. ಥ್ಯಾಂಕ್ಸ್ ಅತ್ತೆ, ಇನ್ನೊಂದ್ಸಲ ಥ್ಯಾಂಕ್ ಯು ಸೋ ಮಚ್. ಚಟ್ನಿ ಪುಡಿ ಕೊಡ್ಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ, ಥ್ಯಾಂಕ್ಸ್. ಗೈಸ್, ಹೇಗಿದೆ ಗೊತ್ತಾ? ಈ ಥರನೂ ಇದೆ ಅಂತ ನನಗೆ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್, ಸೀರಿಯಸ್ಲಿ ಅಬ್ಬಾ. ಎಲ್ಲಿ ಹತ್ತಿ ಮೇಲೆ ಹೋಗ್ಬೇಕಾ? ಮೇಲ ಮೈ ಗಾಡ್. ಗೊತ್ತಿಲ್ಲದಿರೋರು ಬಂದ್ಬಿಟ್ರೆ ಸಖತ್ ಕಷ್ಟ. ಗೊತ್ತಿದ್ರೆ ಓಕೆ, ಗೊತ್ತಿಲ್ಲದಿರೋರು ಬಂದರೆ ಹುಡ್ಕಾಡ್ಬೇಕಾಯ್ತದೆ ಇಲ್ಲಂತ ಆಗಿದೆ. ಇವಾಗ ಸದ್ಯಕ್ಕೆ ಸಿಚುವೇಶನ್ ಹೋಗ್ತಾ ಇದ್ದೀವಿ ಹುಡಿಕೊಂಡು. ನಮ್ಮ ಆಂಟಿ ಫುಲ್ ಭಯ, ಎಲ್ಲಿ ಟ್ರೈನ್ ಮಿಸ್ ಆಗ್ಬಿಟ್ಟತ್ತು ಅಂತ
ಬಟ್ ಲೇಟ್ ಆಗಿಬಿಡ್ತು. ಅಂದರೂ ಈ ಟ್ರಾಫಿಕಲ್ಲಿ ಬೆಂಗಳೂರಲ್ಲಿ ಬರೋಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು. ಪಶ್ಚಿಮ ಹಾಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ತಿಂತೀನಿ ಆಮೇಲೆ ಸ್ಟಾರ್ಟ್ ಆಗುತ್ತಲ್ಲ ಅದೆಲ್ಲ ತಿನ್ಕೊಂಡ್ಬಿಡ್ತೀನಿ. ಅದೆಲ್ಲ ತಿನ್ಕೊಂಡಿದ್ದೆ. ಊಟ ಊಟ ಬೇಡ. ಚೆನ್ನಾಗಿ ತಿನ್ಕೋತಂದ್ರೆ ಎಲ್ಲನೂ ಫೋನ್ ಕೊಡಿ ಅಂತೆಲ್ಲ ಎಲ್ಲ ಗೊತ್ತಿಗೂ ತಲೆ ಐತೆ. ಹಾಂ, ಶಮಿತಾಗೆ ಎಲ್ಲ ಇದೆ ತಲೆ ಚೆನ್ನಾಗಿ. ನಮಗೆ ಬೆಂಗಳೂರಲ್ಲಿ ಟ್ರೈನ್ ಇದ್ದಿದ್ದು 9:15ಕ್ಕೆ. ಸೊ ನಾವು ಮಂತ್ರಾಲಯ ಹೋಗಿ ತಲುಪಿದ್ದು 4 o'clockಗೆ ತಲುಪಿದ್ವಿ. ಸೊ ಜಾಸ್ತಿ ಸ್ಟಾಪ್ ಇರಲಿಲ್ಲ ನಮ್ಮದು, ಬರೀ 4 ಸ್ಟಾಪ್ ಇತ್ತು ಅಷ್ಟೇ. ನಾವು ಯಾವಾಗಲೂ ಟ್ರೈನ್ ಬುಕ್ ಮಾಡ್ಕೊಬೇಕಾದ್ರೆ ಎಷ್ಟು ಸ್ಟಾಪ್ ಇದೆ ಅಂತ ನೋಡಬೇಕು. ಜಾಸ್ತಿ ಸ್ಟಾಪ್ ಇದ್ದರೆ ಜನಗಳು ಜಾಸ್ತಿ ಬರ್ತಾರೆ, ಕಳ್ಳರು ಬರ್ತಾರೆ. ಆಮೇಲೆ ಕೆಲವರು ಟಿಕೆಟ್ ತೊಗೊಂಡಿರಲ್ಲ, ಬಂದು ಲಗೇಜ್ ಇಟ್ಟಿರ್ತೀವಲ್ಲ ಅದ್ರ ಕೆಳಗಡೆನೆ ಮಲ್ಕೊಂಡ್ಬಿಡ್ತಾರೆ. ಆ ಥರ ಎಲ್ಲ ಮಾಡ್ತಾರೆ. ಸೊ ನಮಗೆ ಆ ರೀತಿ ಯಾವುದೇ ಅನುಭವ ಆಗಲಿಲ್ಲ. ಮಂತ್ರಾಲಯಕ್ಕೆ ಹೋದವ್ರು ಹೇಳ್ತಿದ್ರು ಈ ಥರ ಎಲ್ಲ ಆಗುತ್ತೆ ಅಂತ. ಫಸ್ಟ್ ಟೈಮ್ ನಾವು ಮಂತ್ರಾಲಯ ಟ್ರೈನ್ಗೆ ಹೋದ್ವಿ. ಸೊ ನಾವು ಸ್ಟಾಪ್ ನೋಡಿ ಬುಕ್ ಮಾಡಿದ್ದು ಟ್ರೈನು. ನಮ್ಮಿರೋ RR ನಗರಕ್ಕೂ SMVT ಅಂತ ಅಲ್ಲಿಗೆ ಹೋಗಿದ್ದು ನಾವು. ಅಲ್ಲಿಗೆ ಹೋಗಿ ಹತ್ತಿದ್ವಿ. ಅಲ್ಲಿಂದ 4 ಸ್ಟಾಪ್ ಅಷ್ಟೇ ಇತ್ತು ಮಂತ್ರಾಲಯ. ಸೊ ಟ್ರೈನ್ ಇಳ್ದು ಆಚೆ ಬಂದರೆ ಆಟೋಗಳು, ಟ್ಯಾಕ್ಸಿ ಎಲ್ಲ ಇರುತ್ತೆ. ನಿಮ್ಮದು ಜನ ಎಷ್ಟು ಬೇಕು ವೆಹಿಕಲ್ಸ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. TT ಇರುತ್ತೆ. ಒಬ್ಬರಿಗೆ 50 ರೂಪೀಸು. ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ಕರ್ಕೊಂಡೋಗಿ ಬಿಡ್ತಾರೆ. 50 ರೂಪೀಸು. ನೀವು ಎಷ್ಟೇ ರಾತ್ರಿ ಹೋಗಿ ಅಲ್ಲಂತೂ ವೆಹಿಕಲ್ಸ್ ಅಂತೂ ಇದ್ದೇ ಇರುತ್ತೆ. ಇಲ್ಲೇ ಇಟ್ಕೋತೀವಿ. ಇಲ್ಲಿ ಎಷ್ಟು ದೂರ ಹೋಗುತ್ತೆ ಗೊತ್ತಿಲ್ಲಪ್ಪ. ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಿದ್ಯಾ? ಬರ್ತೀವಲ್ಲ ಆಗೋ ಟ್ರೈನು ಕಾರು ಅನ್ಕೊಂಡ ಭಯ ಆಯ್ತಿದೆ ಕಾರು. ಅಲ್ಲಿ ಕಾರು ಏನು ಸ್ಮೈಲ್ ಮಾಡ್ತಾ ಇದ್ದೀನಿ. ಪಂಚೆ ಪಂಚೆ ನನ್ನ ಮಗನ ಪಂಚೆ ಹೇಳು. ಎಲ್ಲಿ ಬಂದಿದ್ಯಾ? ನನಗೆ ಗೊತ್ತಿಲ್ಲ, ಇನ್ನು ಟೆಂಪಲ್ಗೆ ಹೋಗಿಲ್ಲ. ಗೈಸ್ ಫೈನಲಿ ರೂಮೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಇನ್ನು ನಮ್ಮ ಚಿಕ್ಕಪ್ಪ ಎಲ್ಲ ಬರಬೇಕು. ಅವ್ರು ಬಂದಮೇಲೆ ಹೊರಡ್ತೀವಿ ಟೆಂಪಲ್ಗೆ. ಸೊ ಇವತ್ತು ಇಲ್ಲೇ ಆಲ್ಟ್ ಆಗೋದಿರೋದ್ರಿಂದ ಸೊ ಟೆನ್ಷನ್ ಇಲ್ಲ. ಬೇಗ ಹೋಗಬೇಕು, ಬೇಗ ಬರಬೇಕು ಆ ಥರ ಏನಿಲ್ಲ. ಆರಾಮ್ಸೆ ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆ ದೇವರು ರೆಡಿ ಆಗಿಬಿಟ್ಟಿದ್ದಾರೆ. ಶಲ್ಯ ಪಂಚೆ ಹಾಕ್ಕೊಂಡು ನನ್ನ ಮಗ ಸ್ಮೈಲ್ ಮಾಡೋ. ಸ್ಮೈಲೇ ಮಾಡಲ್ಲ, ಯಾವಾಗಲೂ ಹೀಗೆ ಇರ್ತಾನೆ. ಪಂಚೆದು ಹಾಕೋಣ. ನಾನು ರೆಡಿ, ಅವರು ಬರ್ತಿದ್ದಾರೆ. ಬಂದರೆ ಇವಾಗ ಟೆಂಪಲ್ಗೆ ಹೋಗೋದೆ ಅಲ್ಲಮ್ಮ. ಏನು ಇಟ್ಕೊಬೇಕು ನೀನು? ಕುಂಕುಮ ಇಟ್ಕೊಬೇಕಂತೇಳಿ. ಕುಂಕುಮ ಅಲ್ಲ, ಬರಲಿ ಬಾರಪ್ಪ, ಬರಪ್ಪ. ಅವನಿಗೆ ಇಡೋ, ಅವನಿಗೆ ಬಾಮ ಇಸ್ಕೊಳ್ಳೋ. ಇಲ್ಲೇ ನಿಲ್ಲು. ಅದು ಹುಷಾರದ್ದು ಎತ್ತಿ ಕೂಡ್ಲ. ಮುಗಿರೋದು ಆಯ್ತಾ? ಚೆನ್ನಾಗಿದೆ. ಮುಗಿರೋದು ಆಯ್ತಪ್ಪ. ಹಂಗೂ ಇಡ್ತೀಯಾ? ಒಂದು ನಿಮಿಷ ವಿಡಿಯೋ ಮಾಡೋ. ಇಡು, ನೀಟಾಗಿರ್ಬೇಕು. ಅಪ್ಪನ್ ಮಾಡು. ಎಷ್ಟು? 5 ರೂಪಾಯಿ. ಒಂದಕ್ಕೆ 5 ರೂಪಾಯಿ.
ಇನ್ನು ಬರ್ತಾರೆ 3 ಮೆಂಬರ್ಸು ಕೊಡ್ತೇನೆ, ಅವರು ಬರಲಿ ಅವರಿಗೂ ಇಡಿ. ಓಕೆ ಗೈಸ್, ಇವಾಗ ಹೊರಡೋಣ ಟೆಂಪಲ್ಗೆ. ನನ್ನ ಮಗ ಅವಾಗಲಿಂದ ಕೇಳ್ತಾ ಇದ್ದ. ಫೈನಲಿ ಆಯಿತು. ಚೆನ್ನಾಗಿದೆಯಮ್ಮ ಇದ್ದಾರೆ ರೆಡಿಯಾಗಿ. ಎಲ್ಲಿ ಹುಡುಗನ ಕೇಳಿ. ಮಲ್ಲಿಗೆ ಏನಾಗಿಲ್ಲಮ್ಮ, ಹಂಗೆ ಇರೋದು. ಕಲರ್ ಹಾಕಿದ್ರೆ ಬೆಳ್ಳಗಿರ್ತಾವ, ಕಲರ್ ಹಾಕಿಂದವು. ಕನಕಾಂಬ್ರ ಕೊಟ್ಬಿಡಿ, ಇಲ್ಲ ಅಂದ್ರೆ 50 ರೂಪಾಯಿ ನೋಡಮ್ಮ. ಮಳ 50. ಮಳ 50. ಮೈ ಗಾಡ್. ಎಲ್ಲಿ ಅಂತ ಮಗ್ಗಿಗೆ ಚೆನ್ನಾಗಿ ಇಟ್ಟವ್ರು ಕರೆಕ್ಟಾಗೈತೆ. ಕೈಗಿಸ್ಕೊಳಕೈತೆ. ಕೊಡ್ಲಾ 2 ಮಾಡ. ರೂಮ್ ಎಲ್ಲ ಸಿಕ್ಕಿ ಲೇಟ್ ಆಯ್ತು. ಹೌದಾ? ಎಷ್ಟೊತ್ತು? ಬಾಯ್ ಬಾಯ್. ಯೂಟ್ಯೂಬಲ್ಲಿ ಬರ್ತೀಯಾ ನೋಡು ಲಾಗು. ಬಾಯ್. ಮುಂದೆ ದರ್ಶನ ಎಲ್ಲ ಆಯಿತು. ಆಗಿ ಜನ ಎಷ್ಟು ಗೊತ್ತಾ ಯಪ್ಪ, ಜನ ಸಾಗರ. ಎಲ್ಲೆಲ್ಲೂ ದರ್ಶನ ಆಗೋಕ್ಕೆ 2 ಅವರ್ಸ್ ಆಗೋಯ್ತು. 2 ಅವರ್ಸ್ ಆದಮೇಲೆ ದರ್ಶನ ಆಗಿತ್ತು. ಸಖತ್ ಜನ ಇದ್ದಾರೆ. ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿರುವ ಮಂತ್ರಾಲಯ ಮಾಮಿ ಮೆಸ್ಗೆ ಬಂದಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಖಾಲಿ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಪೊಂಗಲ್ಲು ಕಾಂಪ್ಲಿಮೆಂಟ್ರಿಯಾಗಿ 1 ಬಾಕ್ಸ್ ಎಕ್ಸ್ಟ್ರಾ, ಅದ್ರ ಕಾಂಪ್ಲಿಮೆಂಟ್ರಿಯಾಗಿ ಮೊಸರನ್ನ, ಪೂರಿ ಖಾಲಿ ಆಗ ಪೂರಿಗೆ ಸಾಕು, ಇಡ್ಲಿ ವಡ ಇಷ್ಟು ಕೊಟ್ಟಿರ್ತಾರೆ ಟಿಫನ್. ಇದು ಮೊಸರನ್ನ ಮತ್ತೆ ಇದೆ ಮೀನು ಹಾಕೋರೆಲ್ಲ ಅನ್ನ ಬರ್ತಾರೆ. ಮಗ ಎಲ್ಲ ಬಂದು ಕಂಪ್ಲೀಟ್ ಮಾಡ್ತಾವೆ. ಮಾಮಿ ಮೆಸ್ಸಲ್ಲಿ ಇವಾಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಕಿರಿಕುರಿ ಆಟೋ ಎಲ್ಲ ಮಾಡ್ತಾವ್ರೆ ಆಟೋದವರಂತೂ. ನಾವು ಹಿಂದೆ ಕಟ್ಟ ಕೂತಿದ್ದೀವಿ, ಯಾರೇನಾದ್ರು ಮಾಡ್ಕೊಳ್ಳಿ ಅಂತ. ಪೊಲೀಸರು ಇದ್ದಾರೆ. ಶಾಲೆ ಪಂಚಮುಖಿಗೆ ಹೋಗ್ತಾ ಇದ್ದೀವಿ ಇವಾಗ. ಚೆನ್ನಾಗಿದ್ರು ಹಾಕೋತೀವಿ ಅಂತ ಹೇಳ್ತಾರೆ. ಪಂಚಮುಖಿ ಆಂಜನೇಯ ಟೆಂಪಲ್ ಬಂದಿದ್ವಿ. ನೋಡಿ, ಒಂದು ಬಂಡೆ, ಒಂದು ಚಿಕ್ಕ ಕಲ್ಲು ಮೇಲೆ ಪಂಚಮುಖಿ ಆಂಜನೇಯ ಟೆಂಪಲ್ ಫೋಟೋ ಇದೆ. ಪಂಚಮುಖಿ ಆಂಜನೇಯ ಟೆಂಪಲ್. ಪಂಚಮುಖಿ ಅಂದರೆ 5 ಮುಖಗಳಿರುವ ಆಂಜನೇಯ ಟೆಂಪಲ್. ರಶಿತ್ತು ಇವಾಗ ದರ್ಶನ ಹೋಗ್ತಾ ಇದ್ವಿ. ಕೂರಣ ಸ್ವಲ್ಪ ಬಂಡೆ ಒಂದ ಪಂಚಮುಖಿ ಆಂಜನೇಯ ಟೆಂಪಲ್. ತುಂಗಭದ್ರಾ ನದಿ ಒಳಗೆ ಮಸಾಲೆ ಇದೆ. ತುಂಗಭದ್ರಾ ನದಿ ಇದು. ಪರಶು ಏನೋ ಹಿಂದಿಲ್ ಮಾಡಿಬಿಟ್ಟಿದ್ದಾರೆ. ಅಲ್ಲ ತಮ್ಮ ಉಗ್ರ ನರಸಿಂಹ ದೇವರು ಶ್ರೀ ಪಾದಾರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿದ ಉಗ್ರ ನರಸಿಂಹ ದೇವರಿದು. ನಮ್ಮ ಮನೆ ದೇವರಪ್ಪ ನರಸಿಂಹ ಸ್ವಾಮಿ. ನಾಳೆ ರಾಯರ ಆರಾಧನೆ 355 ವರ್ಷ ಆಗುತ್ತೆ ಅವರ ಬೃಂದಾವನಗೆ. ಅವರಿನ್ನ 346 ವರ್ಷ. ಈ ಕಲಿಯುಗದಲ್ಲಿ ನಾನು 700 ವರ್ಷ ಬೃಂದಾವನ ಒಳಗಡೆ ನಾನು ದೇಹ ಬಿಟ್ಟು ಹೋಗಲ್ಲ, ಜೀವ ಬಿಟ್ಟು ಹೋಗಲ್ಲ. 700 ವರ್ಷ ನಾನು ಜೀವಂತವಾಗಿ ಇರ್ತೇನೆ. ಈ ಕಲಿಯುಗದಲ್ಲಿ ಯಾರು ನನ್ನ ಕ್ಷೇತ್ರಕ್ಕೆ ಬಂದು ಯಾರು ಕಷ್ಟ ಅಂತ ಬಂದು ನನ್ನ ಹತ್ರ ಅರ್ಕೆ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿ ಹೋಗ್ತಾರೋ ಅವರ ಕೇಳಿದ್ದು ಕೇಳುವಂತಹ ಕೊಳ್ಳಿಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ
ನಾನು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತೀನಿ ಅಂತ ಅವರ ಬೃಂದಾವನ ಆಗ್ತಾರೆ. ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ಮಂತ್ರಾಲಯದಲ್ಲಿ ಬೃಂದಾವನ ಆದ್ಮೇಲೆ ಇದೇ ಜಾಗದಲ್ಲಿ ಫಸ್ಟ್ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ. ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಸ್ಥಳ. ಇವಾಗೂ ಕೂಡ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಸಹ ಬಿದ್ದಿರ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ ಈ ಮಠ ಎಲ್ಲ ನೋಡ್ಕೊಂಬೋದಲ್ಲ. ನಾವಿಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂತಂದ್ರೆ ನೀವೇ ಚೆನ್ನಾಗಿ ಗಮನಿಸಿ ನೋಡಿ. ನೀವೆಲ್ಲಿ ನೋಡಿದ್ರು ಕೂಡ ನಿಮಗೆ ನಾಗಪ್ಪ ವಿಗ್ರಹಗಳ ಜಗ್ಗಿ ಕಾಣಿಸುತ್ತೆ. ಇದೆಲ್ಲ ನಾಗಲೋಕ ಅಂತ ಕರೆಯುವುದು. ರಾಘವೇಂದ್ರ ಸ್ವಾಮಿಗಳವರ ಇರೋ ಕಾಲದಲ್ಲಿ ಬಂದಿದಂತಹ ಪೂಜೆ ನಾವು ಮಾಡಿದ್ದಲ್ಲ. ನಿಮ್ಮ ಕುಟುಂಬದಲ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ಮಕ್ಕಳಿಗಾಗ್ಲಿ ಆರೋಗ್ಯ ಸಮಸ್ಯೆ ಹೆಲ್ತ್ ಇಶ್ಯೂಸ್ ಇತ್ತು ಅಂದ್ರೆ ಚರ್ಮ ರೋಗದ ಪರವಾಗಿ ಸ್ಕಿನ್ ಡಿಸೀಸ್ ಕೋರ್ಟ್ ಕೇಸ್ ಪರವಾಗಿ ಮನೆಯಲ್ಲಿ ಸಂಸಾರದಲ್ಲಿ ಮನೆಯಲ್ಲಿ ಬರೇ ಜಗಳ, ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಹಣಕಾಸಿನ ತೊಂದರೆ, ಶತ್ರು ದೋಷ ನಿವಾರಣೆ, ಬ್ಲ್ಯಾಕ್ ಮ್ಯಾಜಿಕ್ ಪರವಾಗಿ ಮಕ್ಕಳ ವಿದ್ಯಾಬುದ್ಧಿ, ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ವ್ಯಾಪಾರ ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾರ ತೊಂದರೆ ಇತ್ತು ಅಂದ್ರೆ ಈ ಕ್ಷೇತ್ರದಲ್ಲಿ ನಿಮ್ಮ ಕುಟುಂಬದಲ್ಲಿ ನರದೃಷ್ಟಿ ಪರವಾಗಿ ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಎಲ್ಲಾ ಕಡೆ ಹರಕೆ ಮಾಡ್ಕೊಂಡಿದ್ವಿ ಆದ್ರೂ ನಮಗಿನ್ನ ಮಕ್ಕಳ ಭಾಗ್ಯ ಇಲ್ಲ, ಸಂತಾನ, ನಾಗದೋಷ, ಕುಜದೋಷದ ಪರವಾಗಿ ಈ ಕ್ಷೇತ್ರದಲ್ಲಿ ಗುರುವಾರ ರಾಯರ ಅಷ್ಟಾಕ್ಷರ ಹೋಮಗಳಾಗುತ್ತೆ. ಸುದರ್ಶನ ಹೋಮ, ನವಗ್ರಹ ಹೋಮ, ಧನ್ವಂತರಿ ಹೋಮ, ಆಯುಷ್ ಹೋಮ, ಮೃತ್ಯುಂಜಯ ಹೋಮ, ಲಕ್ಷ ಜಪ ನಡೀತದೆ. ಇಲ್ಲಿ ಎಷ್ಟೋ ಜನ ಹೋಮ ಸೇವೆ ಮಾಡಿಸಿ ಹೋಗಿ ಒಂದು 20, 40, 50 ದಿವಸದೊಳಗಡೆ ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ದಾರೆ, ಸ್ವಾಮಿ ನೀವು ಹೇಳ್ದಂಗೆ ಆಗಿದೆ ಅಂತ. ನಾವು ಮಾಡೋದೇನೂ ಇಲ್ಲ. ರಾಯರ ಕ್ಷೇತ್ರದಲ್ಲಿ 1,000, 2,000, 3,000 ಜನಕ್ಕೂ ಮೇಲೇನು ಇಲ್ಲಿ ಅನ್ನದಾನ ಸೇವಾ, ದಾಸೋಹ ಸೇವಾ ಅಂತ ನಡೀತದೆ. ಅದು ನಮ್ಮ ಕುಟುಂಬದ ಹೆಸರ ಮೇಲೆ, ನಮ್ಮ ತಂದೆ ತಾಯಿ ಹೆಸರ ಮೇಲೆ ರಾಯರ ಪೂಜೆ, ರಾಯರ ಸೇವೆಗಳು ಮಾಡಿಸ್ಬೇಕು ಅಥವಾ ಬೇಡಿಕೆ ಇತ್ತು ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ ಕರಿತೇವೆ. ಅನ್ನದಾನ ಮಾಡಿಸ್ಬೇಕಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಮಕ್ಕಳ ಹೆಸರು, ನಿಮ್ಗೆ ಏನ್ ಬೇಡಿಕೆ ಇದನ್ನ ಫಸ್ಟ್ ರಾಯರ ಹತ್ರ ಅಪ್ಲಿಕೇಶನ್ ಆಗ್ಬೇಕು ಅಂದ್ರೆ ರಾಯರ ಹತ್ರ ಹೇಳ್ಕೊಂಡು ಬೇಡಿಕೆ ಸಮೇತನು ಅಲ್ಲಿ ಕೊಟ್ಟು ಬರೆಸ್ಬೋದು. ಅಲ್ಲಿ ರಸೀದಿ ಕೊಡ್ತಾರೆ. ಹಂಗಂತೇಳಿ ಪ್ರತಿಯೊಬ್ಬರು ಕೂಡ ರಾಯರ ಪೂಜೆ, ರಾಯರ ಸೇವೆ ಮಾಡಿಸ್ಲೇಬೇಕು ಅಂತ ಯಾರಿಗೆ ಬಲವಂತ ಇಲ್ಲ. ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಕೊಟ್ಟು ಬರೆಸ್ಬೋದು. ಜಸ್ಟ್ ಒಂದೇ ದಿವಸ ಅನ್ನದಾನ ಮಾಡಿಸ್ಬೇಕು ಸದ್ಯಕ್ಕೆ ಅಂತಂದ್ರೆ ಬೇಡಿಕೆ ಸಮೇತ ಹೇಳಬೇಕು. 508 508 508 ಕೊಟ್ರೆ ಒಂದು ದಿವಸ ಅನ್ನದಾನ ಆಗುತ್ತೆ. ಯಾವತ್ತು ರಾಯರ ವಾರ ಗುರುವಾರನೇ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಮದುವೆ ದಿವಸ, ಆನಿವರ್ಸರಿ, ಮಕ್ಕಳ ಹುಟ್ಟಿದಬ್ಬ ಡೇಟ್ ಪ್ರಕಾರನೂ ಮಾಡ್ತಾರೆ. 508 ಒಂದು ದಿವಸ ಫುಲ್ ಡೇ ಅನ್ನದಾನ ಆಗುತ್ತೆ. ಗುರುವಾರ ಬೇಡಿಕೆ ಸಮೇತ ಹೇಳಿ ಬರ್ಕೊಂಡು ಮಾಡ್ತಾರೆ. ಇಲ್ಲ ಸಣ್ಣ ಸೇವೆ ಮಾಡಿಸ್ಬೇಕು ಅಂದ್ರೆ 101 101 201 ಕೊಡ್ಬೋದು. ಜನರಲ್ ಪಂಚಾಮೃತ ಅಭಿಷೇಕ, ಜೇನುತುಪ್ಪ ಅಭಿಷೇಕ ಆಗುತ್ತೆ, ರಸೀದಿ ಕೊಡ್ತಾರೆ. ಇವೆರಡು ಕ್ಯಾಶೇ ಕೊಡಬೇಕು. 1 ತಿಂಗಳ ಸೇವೆ ಮಾಡಿಸಿದವರಿಗೆ ಈ ಕ್ಷೇತ್ರದಲ್ಲಿ ನೀವು 1508 ಮಾಡಿಸಿದ್ರೆ 1 ತಿಂಗಳ ಅನ್ನದಾನ ಆಗಿ ತಂದೆ ತಾಯಿ ಆರೋಗ್ಯ, ಮಕ್ಕಳ ವಿದ್ಯಾಬುದ್ಧಿ, ಮಕ್ಕಳ ಎಜುಕೇಶನ್, ಮದುವೆಗೋಸ್ಕರ 12 ಹೋಮಗಳಾಗುತ್ತೆ. ರಾಯರ ಒರಿಜಿನಲ್ ಫೋಟೋ ಅಥವಾ ರಾಯರ ಬೃಂದಾವನ ಫೋಟೋ ಕೊಡ್ತಾರೆ. ಫೋನ್ ಪೇ, ಜಿಪೇ ಮಾಡ್ಬೋದು. ಇಲ್ಲ 1 ವರ್ಷ ಮಾಡಿಸ್ಬೇಕು ಅಂದ್ರೆ ಪರ್ಸನಲ್ ಇತ್ತು ಅಂದ್ರೆ ಮಾಡಿಸ್ತಾರೆ. 2008 2008 2508 ಒಂದು ದಿವಸ, 1 ತಿಂಗಳಲ್ಲ, 365 ದಿವಸ, 1 ವರ್ಷ ಆಗುತ್ತೆ. ಪರ್ಸನಲ್ ಇತ್ತು ಅಂದ್ರೆ ಹೇಳಿ ಬರ್ಕೊಂಡು ರಾಯರ ಬೃಂದಾವನ ಫೋಟೋ ಕೊಡ್ತಾರೆ. ಇಲ್ಲ ಪರ್ಮನೆಂಟ್ ಆಗಿ ಮಾಡಿಸ್ತಾರೆ. ನೀವೆಲ್ಲ ರಾಯರ ಬಗ್ಗೆ ಕೇಳಿದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು. ಯಾವಾಗ ಒಂದೇ ಸಲ ಬರ್ತೀರಿ, ಅವಸರ ಮಾಡ್ಕೊಂಡು ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ ಏನ್ ಬೇಡಿಕೆ ಇದೆನೋ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಇವಾಗ ನಮ್ಮ ಶಕ್ತಿಯಾನುಸಾರವಾಗಿ ನಿಮ್ಮ ಪೂಜೆ ಮಾಡಿಸಿ ಹೋಗ್ತೇವೆ. ಇವಾಗ ನಾವೇನಂತ ಅನ್ಕೊಂಡು ಹೋಗಿರ್ತೀವೋ ನಾವು ಮತ್ತೆ ಬರಬೇಕು ಅಂತಂದ್ರೆ ಇವಾಗ ನಾವು ಅನ್ಕೊಂಡಿರೋ ಬೇಡಿಕೆ ಕಾರ್ಯ ನೆರವೇರಿದ್ರೆ ನಾವು ಬರೋದಲ್ಲ, ಸ್ವಾಮಿ ನೀವೇ ನಮ್ಮನ್ನ ಕರೆಸ್ಕೋಬೇಕು ಅಂತ ರಾಯರ ಹತ್ರ ಹೇಳಿಕೊಂಡು ಒಂದು ಸಲ ರಾಯರ ಕ್ಷೇತ್ರದಲ್ಲಿ ಅನ್ನದಾನ ಸೇವಾ ಅಥವಾ ನಿಮ್ಮ ಮನಸ್ಸಿಗೆ ಏನಾಗುತ್ತೆ ಬೇಡಿಕೆ ಸಮೇತ ಮಾಡಿಸಿ ಹೋಗಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀವೇ ಹೇಳ್ತೀರಿ, ಸ್ವಾಮಿ ನೀವು ಹೇಳ್ದಂಗೆ ಆಗಿದೆ ಅಂತ, ಎಲ್ಲ ಒಳ್ಳೇದಾಗತ್ತೆ. ಅಪ್ಪ ಹೆವಿ ಗಾಡಿ. ಇದು ಬಿಚ್ಚಾಲಮ್ಮ ಟೆಂಪಲ್ಲು ಒಳಗಡೆ ಇವಾಗ ಆಗ್ತಾ ಇದೆ ಕನ್ಸ್ಟ್ರಕ್ಷನ್ನು. ಇವಾಗ ಆಗ್ತಿದೆ. ಏನ ಹರಳಿ ಮರ ಮತ್ತು ಬೇವಿನ ಮರ ಆಯ್ತಲ್ಲ, ನಾಗೇಂದ್ರ ಸ್ವಾಮಿಗಳು ಜಪ ಮಾಡ್ತಿದ್ದು. ಅಪ್ಪಣ್ಣಾಚಾರ್ಯರು ಅಲ್ಲಿ ಮೇಲೆ ಇಲ್ಲೇ ಅಂತ ಫಸ್ಟ್ ಬೃಂದಾವನ ಮಾಡಿರೋದು. ಇಲ್ಲಿ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗೋ ದಾರಿ ಅಂತ ಇದೆ.
ಇಲ್ಲೆಲ್ಲೋ ಇರಬೇಕು. ಚೇಂಜ್ ಇಲ್ಲ ಅಮ್ಮ. ಹಾಂ, ಇದು ಅಪ್ಪಣಾಚಾರ್ಯರ ಮನೆ ಒಳಗಡೆ ಎಲ್ಲ ಇದೆ. ಬದನೆಕಾಯಿ ಬಜ್ಜಿ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಗೈಸ್. ಬದನೆಕಾಯಿ ಬಜ್ಜಿ ಫಸ್ಟ್ ಟೈಮ್, ಸೀರಿಯಸ್ ಆಗಂಟಿ ಫಸ್ಟ್ ಟೈಮ್ ನಾನು ಬದನೆಕಾಯಿ ಬಜ್ಜಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬದನೆಕಾಯಿ ಬಜ್ಜಿ ನೋಡಿಲಿ ನೋಡಿ, ಬದನೆಕಾಯಿ ಬಜ್ಜಿ. ಬದನೆಕಾಯಿ ಬಜ್ಜಿ ಇದು. ಇಲ್ಲಿ ಬದನೆಕಾಯಿ ಬಜ್ಜಿ, ಬಿಸಿ ಬಿಸಿ ಬಜ್ಜಿ, ಬದನೆಕಾಯಿ ಬಜ್ಜಿ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಈರುಳ್ಳಿ ಎಲ್ಲ ಹಾಕಿದ್ದಾರೆ ಕಟ್ ಮಾಡಿ. ಬಾ, ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದು ರೆಸ್ಟ್ ಮಾಡಿ 3 o'clock ಬಂದ್ವಿ. ಅಲ್ಲಿಂದ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಇಲ್ಲಿ ಬಂದ್ವಿ. ಇವತ್ತು ಜನ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಸಂಡೇ ಇರೋ ಕಾರಣ ಜನ ಇದ್ದಾರೆ. ಇವಾಗ 6:30ಗೆ ಎಷ್ಟೊಂದು ಜನ ಇದ್ದಾರೆ. ಹೊರಗಡೆ ಅಂತೂ ಪಾರ್ಕಿಂಗ್ ಅಂತೂ ಆರಂಕಿ ಅಪಿ ಅಂತ. ನಾವಿವತ್ತು ನೈಟ್ ಇಲ್ಲೇ ಮಲಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಜನ ಆಲ್ರೆಡಿ ಜಾಗಗಳೆಲ್ಲ ಅಕ್ವೈರ್ ಮಾಡ್ಕೊಂಡು ಕೂತಿದ್ದಾರೆ. ಪ್ರಶಾಂತವಾಗಿದೆ. ಕೊಡಲ್ಲಿ ಕೊಡು, ಹೀಟಾಗಿ ಕೊಡಮ್ಮ, ಕೊಡು ಅಲ್ಲಿ. ಇಲ್ಲಿ ಒಂದು ಹಸು ಇತ್ತು, ಇಲ್ಲೆಲ್ಲೋ ಎಲ್ಲೋ ಒಂದು ಇಲ್ಲೇ ಓಡಾಡ್ತಾ ಇತ್ತು ಹಸು. ಅಷ್ಟೇ, ಮಳೆ ಬಂದು ಎಲ್ಲ ನಿಂದೋಯ್ತು. ಕೂತಿದ್ದರು, ಎದ್ದು ಓಡಿದ್ವಿ. ಜನ ಎಲ್ಲ ಆ ಸೈಡ್ ಈ ಸೈಡು. ಮಳೆ ಅಳ್ಕೊಬೇಕು ಅಂತಿದ್ವಿ, ಏನಾಗುತ್ತೋ ಗೊತ್ತಿಲ್ಲ. ಮಳೆ ಬೇರೆ. ಮಾಡಮ್ಮ, ಕೋಶಿ ಮಾಡು. ಡ್ಯಾನ್ಸ್ ಇಲ್ಲಿ. ಚೆನ್ನಾಗಿ ಅಲ್ಲಿ ಅರ್ಕಿ ಕೂಡಲ್ಲ ತಗೊಂಡು ವೇಸ್ಟ್ ಮಾಡಿ ಕೂರು ಅಲ್ಲೇ ಸ್ಪೆಷಲ್ ಆಗಿ ಮಾಡಲ್ಲ. ಎಲ್ಲೋದ್ರೂ ನಮ್ಮ ಖುಷಿಗೆ ಫ್ರೆಂಡ್ಸ್ ಇರ್ತಾರೆ. ಫ್ಲಾಶ್ ಆನ್ ಮಾಡ್ಕೊಳಕ್ಕ ಬಾಯ್ ಬಾಯ್. ಕೋಶಿತ್ ಬಿಟ್ಟೋಗೋದಕ್ಕೆ ಕಳ್ತಾ ಇದ್ದಾಳೆ. ಟ್ರೈನಲ್ಲಿ ಪರಿಚಯ ಆಗಿದ್ದು. ಅಲ್ಲಿ ಅಣ್ಣ ಬಾಯ್ ಮಾಡ್ಬಿಡಿ. ಬಾಯ್. ಕರೆಂಟ್ ಹೋಗ್ಬಿಡ್ತೀನಿ. ನಾವು ಕರೀತಾರೆ ಕೋಶಿತ್ನ. ಕೊಡಮ್ಮ, ಇನ್ನೊಂದ್ಸಲ ಕೊಡ ಕೋಶಿಮ್ಮ, ಇನ್ನೊಂದ್ಸಲ ಕೊಡ. ಸರಿ ಕೊಡಮ್ಮ. ಪಪ್ಪಿ ಹೆಂಗ್ ಕೊಡ್ತೀಯ? ನೀವು ಕೊಡಿ. ನೀನು ಮಾಡಿ ಅಕ್ಕ ಕೊಡ್ತಾಳು. ನೀನು ಕೊಡ, ಹೆಂಗ್ ಕೊಡ್ತೀಯ? ನೀನು ಕೊಡು ಪಪ್ಪಿ. ಅಯ್ಯಯ್ಯಯ್ಯ, ಅವಾಗ ಬಿಡ್ತಾ ಇಲ್ಲ ಅವಾಗಿಂದ. ಬಾಯ್ ಬಾಯ್ ಬಾಯ್.
ಎಲ್ಲರೂ ಇಲ್ಲೇ ಮಲಗಿದ್ದಾರೆ. ಇಲ್ಲೇ ಮಲಗಿದ್ದಾರೆ. ನಮ್ಮ ಪುಟಾಣಿನೂ ಇಲ್ಲೇ ಮಲಗಿದೆ. ಇದು ಇಲ್ಲೇ ಮಲಗಿಬಿಟ್ಟಿದೆ. ನಾವು ಕೂತಿದ್ದೀವಿ. ಮಲ್ಕೊಂಡು ಆಮೇಲೆ 1-2 hours ಇಲ್ಲಿ ಮಲಗಿದ್ದು ಹೋಗ್ತೀವಿ ರೂಮಿಗೆ. ಅದಕ್ಕೆ ಇಲ್ಲಿ ಹೋಗೋಣ ಅಂತ ಸುಮ್ಮನೆ ಕೂತಿದ್ದೀವಿ. 2 hours ಮಲಗಿದ್ದು ಆಮೇಲೆ ಎದ್ದು ರೂಮಿಗೆ ಹೋಗ್ಬೇಕು. ಪುಟಾಣಿ ನಿದ್ದೆ ಬಂದು ಇಲ್ಲೇ ಮಲ್ಕೊಂಡು. ಗೈಸ್ ಲಾಸ್ಟ್ ಟೈಮು ಮಲ್ಕೊಳ್ತೇನೆ ನಾನು. ಇದು ಟ್ರೈನಲ್ಲಿ ತೊಗೊಂಡಿದ್ವಿ ಗೋವಾಕ್ಕೆ ಹೋಗ್ಬೇಕಾದ್ರೆ. ಅದು ಕೊಡಿ ಚಿನ್ನಿಲ್ಲ ಅದು ನಿಮಿಷ. ಇದನ್ನು ಗೋವಾಕ್ಕೆ ಹೋಗ್ಬೇಕಾದ್ರೆ ಈ ಥರ ತೊಗೊಂಡಿದ್ವಿ. ಇದನ್ನು ಏರ್ ತುಂಬಿದ್ರೆ ಈ ಥರ ಊದಿದ್ರೆ ನೋಡಿ, ನೀರು ಊದ್ತಾ ಇದ್ದಾರಲ್ಲ, ಈ ಥರ ಊದಿದ್ರೆ ಈ ಥರ ಪಿಲ್ಲೋ ಆಗುತ್ತೆ. ಇದು ಪಿಲ್ಲೋ ಆಯ್ತು ಇವಾಗ. ಸೊ ಟ್ರಾವೆಲ್ಗೆಲ್ಲ ಚೆನ್ನಾಗಿರುತ್ತೆ ಇದು. ಸೊ ಬೇಡ ಅಂದಾಗ ಇಲ್ಲಿ ಏರ್ ತೆಗೆದುಬಿಟ್ಟು ಫೋಲ್ಡ್ ಮಾಡಿ ಇಟ್ಕೊಳ್ಳೋದು. ಇದು ಪಿಲ್ಲೋ. ಇದು ಅಲ್ಲಾಗ್ಬಾರ್ದು. ಮಕ್ಕಳು ಇಲ್ಲಿ ಪಾಪ ಅಲ್ಲಲ್ಲೇ ಮಲ್ಕೊಳ್ತಾ ಇದ್ದಾರೆ. ಮಕ್ಕಳು ನಿದ್ದೆ ಮಾಡೋಕೆ ಕೊಡ್ತಾ ಇಲ್ಲ. ಅವ್ರ ಅಮ್ಮ ಮಲ್ಕೊಂಡ್ರೆ ಅಳ್ತಾ ಇರೋದು ಮಲ್ಕೊಂಬೇಡ ಅಂತ. ಸೊ ನಮ್ಮ ಕೂಸು ಮಲ್ಕೊತು. ನಾವು ಇಲ್ಲಿ ಹಾಸ್ಕೊಂಡಿದ್ದೀವಿ ಮಲ್ಕೊಳ್ಳೋಕ್ಕೆ. ನಮ್ಮ ಆಂಟಿ ರೆಡಿ ಆಯ್ತು ಅವ್ರು ಮಲ್ಕೊಳ್ಳೋಕ್ಕೆ. ಎಲ್ಲರೂ ಅಲ್ಲಲ್ಲೇ ಮಲಗಿದ್ದಾರೆ. ಇಲ್ಲೇನು ಪ್ರಾಬ್ಲಮ್ ಅಂದರೆ ಹಸುಗಳು ನೋಡಿ, ಇಲ್ಲಿ ಆ ಹಸುಗಳು ಏಕದು ಓಡ್ ಬಂದುಬಿಡ್ತವೆ. ಅದೇ ಭಯ ಆಗ್ತಾಯಿದೆ. ಅಂದರೂ ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಲ್ಕೊಳ್ತಾ ಇದ್ದೀವಿ ಎಲ್ಲ ಹಾಸ್ಕೊಂಡು. ಪಿಲ್ಲೋನು ರೆಡಿ ಮಾಡಿದ್ದಾರೆ. ತಗೊಳ್ಳೆ ಪಿಲ್ಲೋ ಬೇಕೇನೆ? ಬೇಡ ಅಲ್ಲ, ಬೇಡವಾ? ಬೇಡ ಬೇಡ ಬೇಡ. ಗೈಸ್ ಗುಡ್ ಮಾರ್ನಿಂಗ್. ಇವಾಗ ಇನ್ನೊಂದ್ಸಲ ದರ್ಶನ ಮಾಡೋಣ ಅಂತ ಬಂದ್ವಿ. ಬಟ್ ಇವತ್ತು ಸಂಡೇ ಕ್ಯೂ ನೋಡಿದ್ರೆ ಯಪ್ಪ ಸಿಕ್ಕಾಬಟ್ಟೆ ಕ್ಯೂ. ಬೇಡ ಮೇಡಮ್ ಪ್ಲೀಸ್, ಸಿಕ್ಕಾಬಟ್ಟೆ ಕ್ಯೂ. ನಾವಿಬ್ಬರು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದ್ವಿ. ಬಟ್ ಕ್ಯೂ ಅಂತೂ ಸಿಕ್ಕಾಬಟ್ಟೆ ಇದೆ. ಒಂದ್ಸಲ ನೀವು ನೋಡ್ಕೊಳ್ಳಿ ಕ್ಯೂ ಯಾವ ಥರ ಇದೆ ಅಂತ. ಇಲ್ಲಿ ಎಲ್ಲಿಂದ ಇದೆ ಗೊತ್ತಾ ಕ್ಯೂ? ಯಪ್ಪ ಜನ. ಇವತ್ತಂತೂ ನೈಟ್ ಇಲ್ಲೆಲ್ಲ ಫುಲ್ ಮಲ್ಕೊಂಡ್ಬಿಟ್ಟಿದ್ರು. ನಾವು 1:30 ಗಂಟೆ ಮಲ್ಕೊಂಡ್ವಿ. 1:30 ಆದಮೇಲೆ ಎದ್ದು ಹೋಗ್ಬಿಟ್ವಿ. ತುಂಬ ಚಳಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಎದ್ದು ಹೋದ್ವಿ. ಇಷ್ಟು ಜನ ಇದ್ದಾರೆ. ಇನ್ನು ಅಲ್ಲಿ ಮುಂದೆಲ್ಲ ಇದ್ದಾರೆ ಜನ. ಇವತ್ತಂತೂ ಹೆವಿ ರಶ್ ಇವತ್ತು. ನಿನ್ನೆ ಹೋದಾಗಲೇ ನಮಗೆ 1 hour ಆಗಿತ್ತು ದರ್ಶನ. ಇವಾಗ 2-3 hours ಅಲ್ಲಿ ಬುಕ್ ಆಗುತ್ತೆ ದರ್ಶನ. ಸೊ ನಾವು ಹೊರಗಡೆ ಕೂತೆ ಎದ್ದು ಹೋಗೋಣ ಅಂದ್ಕೊಂಡಿದ್ದೀವಿ. ಇವತ್ತು ಮ್ಯೂಸಿಯಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ನೆಕ್ಸ್ಟು ಟ್ರೈನ್ ಇರೋದು 2:15ಗೆ. ಸೊ ಮ್ಯೂಸಿಯಮ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಏನಮ್ಮ? ಗುಡ್ ಮಾರ್ನಿಂಗ್. ಇವಾಗ ಎದ್ದಾ? ಹಾಂ, ಅವಾಗಲೇ ಎದ್ದಾ? ಅಮ್ಮ ಅಯ್ಯೋ ನಮ್ಮ ಇಂಗ್ಲಿಷ್ ಶೋ ರೆಡಿ ಆಗುತ್ತೆ. ಸ್ಟಾರ್ಟ್. ಏನು ಹೇಳಿ, ನೀನೇ ಹೇಳು. ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಊಟ ಮಾಡಕ್ಕೆ ಬಂದಿದ್ದೀವಿ. ನೀವೇನು ತಿಂತೀರಾ? ಅನ್ನ ಸಾಂಬಾರ್ ಪಪ್ಪು. ನೀವು? ನಾವು ಸೇಮ್ ಅನ್ನ ಸಾಂಬಾರ್ ಪಪ್ಪು. ನೀವೇನು ತಿಂತೀರಾ ಅಪ್ಪ? ಮೀಲ್ಸಾ? ಫುಲ್ ಮೀಲ್ಸಾ? ನಮಸ್ಕಾರ. ಒಳ್ಳೆ ಊಟ ಆಯ್ತು, ಸೂಪರ್ ಊಟ. ಬಿಡು ಹೊಟ್ಟೆ ಹಸ್ತಿಲ್ವಲ್ಲ ಅವ್ರಿಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಲ್ಕೊಳ್ಳೋಕೆ ಬಂದಿದ್ದೀವಿ. ಮೇ ಬಿ ಫ್ರೈಡೇ ಬಂದಿದ್ದೀವಿ. ಅದಕ್ಕೆ ಸೊ ಈಗ ಊಟ ತಿಂತೋರೆ ತೋರಿಸ್ತೀನಿ. ಇಲ್ಲಿ ಆಮೇಲೆ ತೋರಿಸ್ತೀನಿ. ಈಗ ನೀನು ಕ್ವಶನ್ ಮಾಡು, ಅವರು ಮಾಡ್ತಾರೆ, ನೀನು ಕ್ವಶನ್ ಮಾಡು. ಹಾಂ ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ತಾರಂತೆ ನೋಡು. ಹೇಳು ಹೆಸರೇನು ಅಂತ. ಏನು ನೀ ಕೇಳಿ, ನೀ ಗೊತ್ತಲ್ಲ. ಅಪ್ಪ ನನಗೆ ಏನು ಕಟ್ಟಲ್ಲ ಅಲ್ಲಿ ಗೈಸ್. ಮುಗೀತು ಅಂತಮ್ಮ.
ನಾವು ಹಿಂದೆ ಕುತ್ಕೊಂಡು ಇವಾಗ ಹೊರಡೋದೇ ರೈಲ್ವೆ ಸ್ಟೇಷನ್ಗೆ ಹೊರಡ್ತಾ ಇದ್ದೀವಿ. ಮಂತ್ರಾಲಯ ಎಲ್ಲ ಮುಗಿತು. ಇವತ್ತು ಹೆವಿ ರಶ್ ಇತ್ತಪ್ಪ, ಸಕ್ಕತ್ ಜನ. ಕುತ್ಕೊಳ್ಳಿ ಹೊರಡೋಣ. ಕುತ್ಕೊಂಡು ಹೋಗ್ತಾ ಇದ್ದೀವಿ. ಬೀಳಲ್ಲ ಕಣೆ, ಸನ್ನೆ ಮಾಡ್ತಾಳೆ. ಕೂರೋಣ ಹಬ್ಬ. ಫೈನಲಿ ಯಪ್ಪ 4 ಜನ ಕುತ್ಕೊಂಬೋದಾ? ಪಿಂಕುನು ಬರ್ತಾಳೆ. ನಾನಂತೂ ಚಕ್ಕಬಕ್ಲು ಹಾಕೊಂಡ್ಬಿಡ್ತೀನಿ ಮುಂದೆ. ಹಬ್ಬ ಮುಗಿದ್ದು ಹೊರಡದೆ ಇಲ್ಲ, ಹೊರಡ್ತಾ ಇದ್ದೀವಿ. ಯಾಕಮ್ಮ? ಮುಂದೆ ಕಂಬಿನೇ ಇಲ್ಲ ಕಣಕ. ಗೈಸ್ ಮುಂದೆ ಕಂಬಿನೇ ಇಲ್ಲ, ಬಿದೋಗ್ದಂಗೆ ಹೊಸಿಸ್ಬಿಡಕ್ ಹೋಯ್ತಾರೆ ಇವರು. ಎಲ್ಲ ಇಳಿಸ್ಕೊಂಡೆ ಈಗ. ಸರಿ ಬಾ ಆಯ್ತು. 2 ಶಮಿಟೆಗೆ ಒಂದು ನಂಗೊಂದು. 2 ಐಸ್ ಕ್ರೀಮ್ ತಿಂದ್ಬಿಟ್ಟು ಕೂತವನೆ. 2 ಟ್ರೈನು ಬರ್ತಾ ಇದೆ, ಹೊರಡಲಿದೆ. ನಾವು ಹೊರಡ್ತಾ ಇದ್ದೀವಿ. ಮುಗಿದು ಮಂತ್ರಾಲಯ. 70 ಜನ, ಸಿಕ್ಕಾಬಟ್ಟೆ ಜನ. ಬರ್ತಿದ್ಯಮ್ಮ, ಬರ್ತಿದೆ. ನಾವು S4 ಬೋಗಿ ಇರೋದ್ರಿಂದ ನಮ್ದು ಇಲ್ಲಿದೆ S4 ಬಂದು ನಿಂತಿದ್ವಿ. ಸೊ ಬೋಗಿ ನಂಬರ್ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾರೆ. ನಮ್ಮ ಸೀಟ್ ನೋಡ್ಕೊಂಡು ನಾವು ಹತ್ಕೊಂಡ್ರೆ ನಮ್ಗೆ S4 ಇದೆ ನಮಗೆ. ನಾವು ಬೆಂಗಳೂರಿನಲ್ಲಿ S4 ನಮ್ಮ ಹತ್ರ ಬಂದಿರುತ್ತೆ. ಬಂದ ತಕ್ಷಣ ಹತ್ತು ಬಿಡೋದು. ಲಗೇಜ್ ಇಟ್ಕೊಂಡು ಈ ಜನರಲ್ಲಿ ಅಂತದೇ ಅಮ್ಮ ಇತ್ತಲ್ಲ ಹುಡುಗ, ಅಮ್ಮ ಇತ್ತಲ್ಲ, ಶಮಿತಣ್ಣ ಇದ್ನಲ್ಲ, ಅದಕ್ಕೆ ನೀನು ಹುಡುಗಿ ಆಗ್ಬೇಕಿತ್ತು. ಸರಿ ಆಗದಲ್ಲ ಅವಾಗ. ಮತ್ತೆ ಅಪ್ಪ ಹುಡ್ಗಿ ಆಗಿದ್ದ. ಅಪ್ಪ ಹುಡುಗಿ ಆಗಿಲ್ಲ, ನೀನು ಹುಡುಗಿ ಆಗಿದ್ರೆ ಸರಿಯಾಗಿರೋದು. ನನ್ ಬಾಯ್ ಇಷ್ಟ. ಬಾಯ್ ಇಷ್ಟ, ನಮ್ಗೆ ಗರ್ಲ್ ಇಷ್ಟ. ಬೆಂಗಳೂರು ಬಂದೈತೆ. ನಾಳೆಗೆ ಇಲ್ಲಿಂದ ಹೋಗ್ಬೋದು. ಎಷ್ಟು ಗಂಟೆಗೆ ನೋಡ್ತಿದ್ದೀವಿ? 165. ಮಲಗೋಣ. ಆಯಿತು, ಮಲಗೋಣ. 2 ಮಿನಿಟ್ಸ್ ಏನಾದ್ರು ತಿನ್ಬಿಟ್ಟು ಮಲಗೋಣ. ನಾವು ಇವಾಗ ಟ್ರೈನ್ ಇಳಿದು ಇಲ್ಲಿ ಸಜ್ಜನರಾವ್ ಸರ್ಕಲ್ ಅಂತ ಹೇಳಿ ಫುಡ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಆ ಫುಡ್ ಸ್ಟ್ರೀಟ್ಗೆ ಅದಾ ಫುಡ್ ಸ್ಟ್ರೀಟ್ಗೆ ಬಂದ್ವಿ. ತಿನ್ಕೊಂಡು ಹೋಗೋಣ ಅಂತೇಳಿ. ಏನಾದರೂ ಬಿಸಿ ಇರುತ್ತೆ. ಇಲ್ಲಂತೂ ಅಲ್ಲೇ ಟೈಮ್ 11:30 ಆಗಿದೆ. ಆ್ಯಕ್ಚುಲಿ 11:30 ಆದರೂ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ. ಬೆಂಗಳೂರೇ ಹಿಂಗೆ ಓಡಾಡ್ತಾ ಇರ್ತಾರೆ. ಇವತ್ತು ಸಂಡೇ ಬೇರೆ ಅಲ್ಲ. ಸೊ 11:30 ಆದರೂ ಜನ ಇಷ್ಟೊಂದಿದ್ದಾರೆ. ಬಾಮ್ಮ, ನನಗೆ ನಿದ್ದೆ ಅಂತ. ಆಯ್ತಾಯ್ತು ನಿದ್ದೆ. ಸೊ ಇವಾಗ ಇಲ್ಲಿ ತಿನ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಆಗೋಯ್ತು ಕಂದ 2 ಮಿನಿಟ್ಸ್ ಅಷ್ಟೇ. ತಿಂದು ಹೋಗ್ಬಿಡೋಣ, ಮುಗೀತು.